ವಯಸ್ಕ ಮಾನವನಲ್ಲಿ ಒಂದು ಸರಿ ಸುಮಾರು 100 ಟ್ರಿಲಿಯನ್ಸ್ ಅಷ್ಟು ಜೀವಕೋಶಗಳು ಹೊಂದಿರ್ತದೆ ಅದಕ್ಕೆ. ಹಾಗಾದ್ರೆ ಈ 100 ಟ್ರಿಲಿಯನ್ಸ್ ಅನ್ನ ಮ್ಯಾಥಮೆಟಿಕಲ್ ಇಂಡಿಕೇಟ್ ಮಾಡೋದಾದ್ರೆ 10⁻12 ಅಂತ 10⁻12 ನಷ್ಟು ಏನಾಗ ಅಂದ್ರೆ ಅದರ ಮುಂದೆ 12 ಸೊನ್ನೆಗಳು ಅಂತ ಅಷ್ಟು ಸಂಖ್ಯೆಯ ಜೀವಕೋಶಗಳು ನಮ್ಮ ದೇಹದಲ್ಲಿ ಏನಾಗಿರ್ತದೆ ಅದಕ್ಕೆ ಹೊಂದಿರ್ತದೆ. ಅದಕ್ಕೆ ವಯಸ್ಕ ಮಾನವನಲ್ಲಿ ಒಟ್ಟು ಜೀವಕೋಶಗಳ ಸಂಖ್ಯೆ 100 ಟ್ರಿಲಿಯನ್ಸ್. ಎಷ್ಟು ಇದಕ್ಕೆ 100 ಟ್ರಿಲಿಯನ್ಸ್ ಅಂತ ಏನ್ ಮಾಡ್ತಾ ಬರ್ತೀವಿ ಇದಕ್ಕೆ ಕರೀತಾ ಬರ್ತಿದ್ದಕ್ಕ. ಸರಿ, ವಯಸ್ಕರಲ್ಲಿ ಒಟ್ಟು ಜೀವಕೋಶಗಳ ಸಂಖ್ಯೆ ಇಷ್ಟ ಆಗ್ತಾ ಬಂತಿದ್ದಕ್ಕೆ. ಸರಿ, ಎಣಿಕೆಗೆ ಬಳಸುವ ಉಪಕರಣ, ಎಣಿಕೆಗೆ ಬಳಸುವ ಉಪಕರಣ, ಎಣಿಕೆಗೆ ಬಳಸಲ್ಪಡ್ತಕ್ಕಂಥ ಉಪಕರಣ, ಜೀವಕೋಶದ ಎಣಿಕೆಗೆ ಬಳಸಲ್ಪಡ್ತಕ್ಕಂಥ ಉಪಕರಣ ಯಾವ್ದಪ್ಪ ಅಂತಂದ್ರೆ ಸೈಟೋಮೀಟರ್. ಅದಕ್ಕೆ ಸೈಟೋಮೀಟರ್ ಅಂತ ಕರಿತಾ ಬರ್ತೀವಿ. ಇದು FDC ಎಕ್ಸಾಮ್ದಾಗ ರಿಪೀಟೆಡ್ ಕೇಳ್ತಾ ಬಂದ. ಅದಕ್ಕೆ ಜೀವಕೋಶದ ಎಣಿಕೆಗೆ ಬಳಸುವ ಉಪಕರಣ ಸೈಟೋಮೀಟರ್, ಜೀವಕೋಶ ಎಣಿಕೆಗೆ ಬಳಸಲ್ಪಡ್ತಕ್ಕಂಥ ಉಪಕರಣ ಸೈಟೋಮೀಟರ್ ಅಂತ ಕರಿತಾ ಬರ್ತೀವಿ ಇದಕ್ಕೆ, ಆಯ್ತಾ. ಹಾಗಾದ್ರೆ ವಯಸ್ಕ ಮಾನವರಲ್ಲಿ ಒಟ್ಟು ಜೀವಕೋಶಗಳ ಸಂಖ್ಯೆ 100 ಟ್ರಿಲಿಯನ್ಸ್, ಎಣಿಕೆಗೆ ಬಳಸುವಂತ ಉಪಕರಣ ಸೈಟೋಮೀಟರ್ ಅಂತ ಏನ್ ಮಾಡ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ.